ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಎಲ್ಲರೂ ಕೂಡ ಸ್ವಾಗತ ಸುಸ್ವಾಗತ. ಗಾಯ್ಸ್, ಇವತ್ತು ನೀವೇನು ಈ ಒಂದು ಪ್ರೊಫೈಲ್ನ ನೋಡ್ತಿದ್ದೀರಾ, ಇವರಿಗೆ ಒಂದು ಉತ್ತಮವಾಗಿರ್ತಕ್ಕಂತಹ ರೈತರ ಮನೆತನದ ಹುಡುಗ ಬೇಕಾಗಿದ್ದಾರೆ. ನೋಡಿ, ಯಾರಾದರೂ ರೈತರು ಬಡವರು ಇದ್ದರೆ ಇವರಿಗೆ ನೀವು ಮದುವೆ ಆಗುವಂಥ ಒಂದು ಆಫರ್ ಕಳ್ಕೊಳಕ್ಕೆ ಹೋಗ್ಬೇಡಿ. ಇವರ ಹೆಸರು ಬಂದುಬಿಟ್ಟು ಪೂಜಾ ಮನ್ನೂರ್, ವಯಸ್ಸು 24, ಶಿಕ್ಷಣದಲ್ಲಿ D.Ed ಓದಿದ್ದಾರೆ. ಉದ್ಯೋಗದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕಿ. ಊರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಒಂದು ಹಳ್ಳಿನಲ್ಲಿ ಇವರು ಪ್ರಸ್ತುತ ವಾಸವಾಗಿದ್ದಾರೆ. ನೋಡಿ, ಈ ಒಂದು ಊರಿನಲ್ಲಿರೋರು ಇವ್ರಿಗೆ ನೋಡೇ ಇರ್ತಾರೆ ಆಲ್ರೆಡಿ, ಅಥವಾ ಬೇರೆ ಒಂದು ಊರಿನಲ್ಲಿ ಹೊಸಬರು ಏನಾದರೂ ಇದ್ದರೆ ನೋಡ್ಕೊಳ್ಳಿ. ಹವ್ಯಾಸ ಬಂದುಬಿಟ್ಟು ನೃತ್ಯ, ಕವನ ಬರೆಯೋದು. ಆ್ಯಂಡ್ ತಂದೆಯವರು ಸರ್ಕಾರಿ ನೌಕರ, ತಾಯಿ ಬಂದುಬಿಟ್ಟು ಗೃಹಿಣಿ. ಪ್ರಸ್ತುತ ಒಬ್ಬ ಸಹೋದರ ಇಂಜಿನಿಯರಿಂಗಲ್ಲಿ ಓದ್ತಿದ್ದಾನಂತೆ. ಆ್ಯಂಡ್ ಇನ್ನೊಬ್ಬ ತಮ್ಮ, ಅವನು ಬಂದುಬಿಟ್ಟು PUCನಲ್ಲಿ ಸ್ಟಡಿ ಮಾಡ್ತಿದ್ದಾನಂತೆ. ಇವರು ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾರೆ. ಸೊ ಇವರ ವಿಚಾರ ಇಷ್ಟೇ, ಒಬ್ಬ ಒಳ್ಳೆಯ ಬಡವ ಮನೆತನದ ಹುಡುಗನನ್ನು ಮದುವೆ ಆಗಬೇಕು ಅಂತ ಪ್ರಸ್ತುತ ಇವರ ಒಂದು ಪ್ಲ್ಯಾನಿಂಗ್ ಆಗಿರುತ್ತೆ ಸ್ನೇಹಿತರೆ. ಇವರ ಪ್ರೊಫೈಲು ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ನೀವು ಇವ್ರಿಗೆ ಇಷ್ಟ ಆಗಬೇಕು ಅಂದರೆ ಈ ಮಾತುಗಳು ನಿಮ್ಮ ಹತ್ರ ಇರಲೇಬೇಕು. ಸೌಮ್ಯ ಹೃದಯದ ನಗುಮುಖದ ಹುಡುಗ ಬೇಕು. ಉದ್ಯೋಗದಲ್ಲಿ ಬೆಳವಣಿಗೆಯ ಗುರಿ ಹೊಂದಿರಬೇಕು. ಮದ್ಯಪಾನ ಧೂಮಪಾನ ಮಾಡಬಾರ್ದು. ಮನೆ ಇರಬೇಕು, ಒಳ್ಳೆಯ ಮನಸ್ಸು ಇರಬೇಕು, ಕುಡಿಯುವ ಚಟ ಬೇಡ, ಚಂದ ಜೀವನ ಇರಬೇಕು. ಆ್ಯಂಡ್ ರೈತರಾಗಿರಬೇಕು. ಯಾವ ಜಾತಿಯವನಾಗಿದ್ದರೂ ಕೂಡ ನನಗೆ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ಯಾವುದೇ ರೀತಿಯಲ್ಲೂ ಕೂಡ ನೀವು ಒಂದೇ ಮಾತಿಗೆ ಡಿಸೈಡ್ ಆಗೋಕ್ಕೆ ಹೋಗ್ಬಿಡಿ. ನೋಡಿ, ಯೋಚನೆ ಮಾಡಿ, ಇವರ ಫೋಟೋ ನೋಡಿ, ಇವರ ಮಾಹಿತಿ ನೋಡಿ, ಆನಂತರ ನಿಮ್ಮ ಡಿಸಿಷನ್ಗೆ ನೀವು ಬನ್ನಿ ಸ್ನೇಹಿತರೆ. ಇನ್ನೊಂದು ವಿಚಾರ ಅಂದರೆ, ಈಗಿನ ಕಾಲದಲ್ಲಿ ಪ್ರಸ್ತುತ ಬಡ ಹುಡುಗನನ್ನು ಯಾರೂ ಕೂಡ ಮದುವೆ ಆಗೋದಕ್ಕೆ ಮುಂದೆ ಬರಲ್ಲ. ಇವರು ಬರ್ತಿದ್ದಾರೆ ಅಂದರೆ ನೀವೇ ತಿಳುವಳಿಕೆ ಮಾಡಿಕೊಳ್ಬೇಕು ಸ್ನೇಹಿತರೆ. ಅದೇ ರೀತಿಯಾಗಿ ಸೊ ನೋಡಿ, ಬೇಗ ಬೇಗ ನಿಮ್ಮ ಮಾಹಿತಿಗಳನ್ನು ಇವ್ರಿಗೆ ಯಾವ ರೀತಿಯಲ್ಲಿ ಕಳಿಸ್ಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೇನೆ. ಅದಕ್ಕೂ ಮುನ್ನ ಬರೀ ಇಷ್ಟಕ್ಕೆ ಡಿಸೈಡ್ ಆಗಬೇಡಿ ಗುರುವೇ, ಇವ್ರ ಹತ್ರ ಏನೆಲ್ಲ ಇದೆ ಅಂತ ನಾನು ತೋರಿಸ್ತೀನಿ. ಅದರಲ್ಲಿ ಮೊದಲನೇದಾಗಿ ಇವ್ರ ಹತ್ರ ಇರೋದು ಈ ಒಂದು ವೈಟ್ ಕಲರ್ ಕಾರು. ಸ್ವತಃ ಇವರೇದಾ? ಹೌದು, ಇವ್ರದೇ. ತಂದೆಯವರು ಒಂದು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಾರೆ, ಹಾಗಾಗಿ ಅವ್ರಿಗೆ ಸುತ್ತಾಡೋದಕ್ಕೆ ಓಡೋದಕ್ಕೆ ಒಂದು ಕಾರು ಬೇಕು ಅಂತ ಇವರು ಪ್ರಸ್ತುತ ಇವರ ಹೆಸರಿಗೆ ಈ ಒಂದು ಕಾರನ್ನು ಮಾಡಿಸ್ಕೊಂಡಿದ್ದಾರೆ. 2013ನೇ ಇಸ್ವಿಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಕಾರು. ಸ್ವಲ್ಪ ಮಿಸ್ಟೇಕಲ್ಲಿ ಅಂದರೆ ಮೈಲೇಜಿಂಗಲ್ಲಿ ಪ್ರಾಬ್ಲಮ್ ಆಗಿದೆ, ಹಾಗಾಗಿ 1 ಲೀಟ್ರಿಗೆ 14ರಿಂದ 17 ಕಿಲೋಮೀಟ್ರ್ ಮಾತ್ರ ಹೋಗುತ್ತೆ. ಮೊದಲೆಲ್ಲ 25 ಕಿಲೋಮೀಟ್ರ್ವರೆಗೂ 1 ಲೀಟ್ರಿಗೆ ಇದು ಕಾರು ತೆಗೆದುಕೊಂಡು ಹೋಗ್ತಾ ಇತ್ತು ಅಂತ ಹೇಳಿದ್ದಾರೆ. ಒಳ್ಳೆಯ ಒಂದು ಮೈಲೇಜಿಂಗು. ಕಲರಿಂಗಲ್ಲೂ ವೈಟ್ ಇದೆ. ಇಲ್ಲಿ ಸನ್ರೂಪ್ ಏನು ನೋಡ್ತಿದ್ದೀರಾ, ಸನ್ರೂಪ್ ಇದೆ ಅಂತೆ, ಬಟ್ ಅದು ಕ್ಲೋಸ್ ಆಗಿದೆ. ಇವಾಗ ಮಾಡಿಸ್ಬೇಕು ಅಂದರೆ 1 ಲ್ಯಾಕ್ ಕೇಳ್ತಿದ್ದಾರೆ, ಹಾಗಾಗಿ ಬಿಟ್ಟಿದ್ದಾರೆ. ಆ್ಯಂಡ್ ಒಳ್ಳೆಯ ಒಂದು ಮ್ಯಾನ್ಯಲ್ ಆಗಿರ್ತಕ್ಕಂಥ ಡಿಸೈನ್. ಒಳಗಡೆ ಸೀಟು ಯಾವ ರೀತಿಯಲ್ಲಿ ಇದೆ ಅಂತ ತೋರಿಸ್ತೀನಿ. ಆ್ಯಂಡ್ ಒಳಗಡೆ ಸೀಟ್ಗಳು ಯಾವ ರೀತಿ ಇದೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ. ಆ್ಯಂಡ್ ಅದಕ್ಕೂ ಮುನ್ನ ಪ್ರಸ್ತುತ ಈ ಒಂದು ಪ್ರೊಫೈಲು ಆ್ಯಂಡ್ ಅವರ ಒಂದು ಫೇಸ್ ಕಟ್ನ ಸರಿಯಾಗಿ ಜೂಮ್ ಮಾಡ್ಕೊಂಡು ನೋಡಿ, ನನಗೆ ಮ್ಯಾಚ್ ಆಗ್ತಾರೆ ಇವರು. ಆ್ಯಂಡ್ ಇವ್ರ ಜೊತೆ ನಾನು ಮದುವೆ ಆದರೆ ನನಗೆ ಮುಂದೆ ಏನೂ ಪ್ರಾಬ್ಲಮ್ ಆಗಲ್ವಾ ಅಂತ ಅದನ್ನೇ ಯೋಚನೆ ಮಾಡಿಬಿಟ್ಟು ನೀವು ಡಿಸಿಷನ್ಗೆ ತೆಗೆದುಕೊಳ್ಳಿ. ಆ್ಯಂಡ್ ಇದು ಪ್ರಸ್ತುತ 939591 gmail.comಗೆ ನಿಮ್ಮ ಮಾಹಿತಿಗಳನ್ನು ನೀವು ಕಳಿಸ್ಬೇಕು. ಎಲ್ಲಿದೆ ಆ ಒಂದು ID ಅಂದರೆ ಪ್ರಸ್ತುತ ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ಇದೆ. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಸ್ನೇಹಿತರೆ. SRE9591@gmail.comಗೆ ಮೇಲ್ ಮಾಡಿ ಸಾಕು. ಮೇಲಲ್ಲಿ ಏನೆಲ್ಲ ಮಾಡಬೇಕು ಆ್ಯಂಡ್ ನಿಮ್ಮ ಫೋಟೋ, ನಿಮ್ಮ ಹೆಸರು, ನಿಮ್ಮ ಊರುಗಳನ್ನು ನಮಗೆ ಸೆಂಡ್ ಮಾಡಬೇಕು. ನಾವು ಪ್ರತಿಯೊಂದು ಮಾಹಿತಿಗಳನ್ನು ತೆಗೆದುಕೊಂಡು ನಮ್ಮ ಒಂದು ಗ್ರೂಪ್ನಲ್ಲಿ ಹಾಕ್ತೇವೆ. ಆ ಒಂದು ಗ್ರೂಪ್ನಲ್ಲಿ ಹಾಕಿದಾಗ ಇವರು ಪ್ರಸ್ತುತ ನಿಮ್ಮನ್ನು ಸೆಲೆಕ್ಷನ್ ಮಾಡಿದ್ರೆ ನಿಮ್ಮ ಲಕ್ಕು, ಇಲ್ಲ ಅಂದರೆ ಬೇರೆದವರಿಗೆ ಇವರು ಪಡೆದುಕೊಳ್ಳುವಂಥ ಹಕ್ಕು ಹೋಗ್ಬಿಡುತ್ತೆ. ಇದು ಇವತ್ತಿನ ಒಂದು ವಿಷಯ. ಆ್ಯಂಡ್ ಈ ಒಂದು ಕಾರಿನ ಒಳಗಡೆ ಇರ್ತಕ್ಕಂಥ ಕಂಫರ್ಟಬಲ್ ಸೀಟು, ಹೊರಗಿಂದು ನೋಡಿದರೆ ಕಾರು ಬೋಲ್ಡಾಗಿ ಆ್ಯಂಡ್ ನಾರ್ಮಲ್ ಆಗಿ ಕಾಣಿಸ್ತಕ್ಕಂಥ ಕಾರು, ಒಳಗಡೆ ಒಳ್ಳೆಯ ಒಂದು ಆ್ಯಕ್ಟಿವ್ ಆ್ಯಂಡ್ ಒಳ್ಳೆಯ ಒಂದು ಸ್ಟೈಲಿಶ್ ಆಗಿರ್ತಕ್ಕಂಥ ಸೀಟ್ಸ್ ಇದೆ, ಕಂಫರ್ಟಬಲ್ ಆಗಿದೆ ಸ್ನೇಹಿತರೆ. ಆ್ಯಂಡ್ ಇದು ಏರ್ ಬ್ಯಾಗ್ ಆನ್ ಆಗುತ್ತೆ ಅಂತ ಹೇಳಿದ್ದಾರೆ, ಏನೂ ಪ್ರಾಬ್ಲಮ್ ಇಲ್ಲ, ಜೋರಾಗಿ ಹೋದರೂ ಕೂಡ ಸಮಸ್ಯೆ ಇಲ್ಲ. ಆ್ಯಂಡ್ ಮ್ಯೂಸಿಕ್ ಇದೆ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಸನ್ರೂಫ್ ಕೂಡ ಆ್ಯಡ್ ಇದೆ. ಡಿಸೈನ್ ಕೂಡ ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ಡ್ಯಾಶ್ಬೋರ್ಡ್, ಏರ್ ಬ್ಯಾಗ್, AC, ನಾನ್ ಎಕ್ಸೆಟ್ರಾ ಎಲ್ಲನೂ ಕೂಡ ಚೆನ್ನಾಗಿದೆ ಅಂತ ತಿಳಿಸಿದ್ದಾರೆ. ಆಸ್ತಿವಂತ ಹುಡುಗ ಪ್ರಸ್ತುತ ನಿಮಗೆ ಒಳ್ಳೆಯ ಒಂದು ದುಡ್ಡಿರ್ತಕ್ಕಂಥ ಹುಡುಗಿ ಬೇಕಾಗಿದ್ದರೆ ನಿಮ್ಮ ಮಾಹಿತಿಗಳನ್ನು ಇವರಿಗೆ ಕಳಿಸಿ.
ಒಳ್ಳೆಯದಾಗಲಿ, ಅವರು ನಿಮ್ಮವರಾಗಿರಲಿ. ನಾನು ಮತ್ತೆ ನಿಮಗೆ ಹೊಸ ಪ್ರೊಫೈಲೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ತಪ್ಪದೇ ನೋಡಿ. ನಮಸ್ಕಾರ.